ಆತ್ಮೀಯರೇ ನಮಸ್ಕಾರ. ಈಗಾಗಲೇ ನಾನು NPSನ ವಿತ್‌ಡ್ರಾಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಾಕಿದ್ದೆ. ಅದರಲ್ಲಿ ಯಾವ ರೀತಿ ನೀವು ಇನಿಷಿಯೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ. ಈಗಾಗಲೇ ಕೆಲವು ಶಿಕ್ಷಕರು ಮತ್ತೆ ಮಿತ್ರರು NPSನ ವಿತ್‌ಡ್ರಾಗೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಮಾಡಿದ್ದಾರೆ ಮತ್ತು ಇನಿಷಿಯೇಟ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಅವರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಅನ್ನೋದಾದ್ರೆ ನೋಡಿ, ಈಗ ನಾವು ಲಾಗಿನ್ ಮಾಡ್ತೀವಿ NPSಗೆ. ಲಾಗಿನ್ ಮಾಡಿದ್ಮೇಲೆ ನಾವಿಲ್ಲಿ ಕಂಟಿನ್ಯೂಷನ್ ಅಂಡ್ ವಿತ್‌ಡ್ರಾಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಟೈರ್ 1 ಪಾರ್ಷಿಯಲ್ ವಿತ್‌ಡ್ರಾಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೇಟಸ್ ವ್ಯೂ ಅಂತಿದೆ ನೋಡಿ ಆಪ್ಷನ್. ಇದನ್ನ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಬರ್ತಾ ಇದೆ. ಇಲ್ಲೊಬ್ರು ಸಬ್ಸ್ಕ್ರೈಬರು 29ನೇ ತಾರೀಕು ಜುಲೈಯಲ್ಲಿ ಇನಿಷಿಯೇಟ್ ಮಾಡಿದ್ದಾರೆ ನೋಡಿ. ಅದ್ರ ಸಂಬಂಧಪಟ್ಟಂತ ಅಕ್ನಾಲಜ್ಮೆಂಟ್ ಕೂಡ ಇಲ್ಲಿದೆ. ಇವರ ಒಂದು ಪ್ರೋಸೆಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಈಗ ಆಲ್ರೆಡಿ. ಆದ್ರೆ ಇನ್ನೂ ಕೂಡ ಇವರಿಗೆ ನೋಡಿ ಎಷ್ಟು ದಿನ ಇದೆ, 29 ಅಂತಂದ್ರೆ ನಾನು ಇವತ್ತು ವಿಡಿಯೋ ಮಾಡ್ತಿರೋ ದಿನ ಲೆಕ್ಕ ಹಾಕೊಂಡ್ರೆ ಹೆಚ್ಚು ಕಡಿಮೆ ಒಂದು 13 ರಿಂದ 14 ದಿನ ಆಗಿದೆ. ನೀವು ಇನಿಷಿಯೇಟ್ ಮಾಡಿದ ನಂತರ ಈ ರೀತಿ NPS ನಿಂದ ಒಂದು ಮೇಲ್ ಬರ್ತದೆ ನಿಮಗೆ. ಅದ್ರಲ್ಲಿ ನೋಡಿ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, 4 ದಿನದ ಒಳಗಡೆ ಅಂದ್ರೆ ವರ್ಕಿಂಗ್ ಡೇ ಒಳಗಡೆ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹಾಕಿದ್ದಾರೆ. ಆದ್ರೂ ಕೂಡ ಇನ್ನೂ ಇವರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಇವ್ರ ಅಕೌಂಟ್ಗೆ. ಏನಕ್ಕೆ ಅಂತಂದ್ರೆ ತಾಲೂಕಿನಲ್ಲಿರ್ತಕ್ಕಂಥ ನೋಡಲ್ ಆಫೀಸರ್ ಅಂತಂದ್ರೆ ಟ್ರೆಜರಿ ಅವರು ನೀವು ಇನಿಷಿಯೇಟ್ ಮಾಡಿದ್ಮೇಲೆ ಅವ್ರ ಲಾಗಿನ್ಗೆ ಹೋಗಿರ್ತದೆ. ಅದು ಅವ್ರ ಲಾಗಿನ್ಗೆ ಹೋದ್ಮೇಲೆ ಅವರು ಅದನ್ನು ಓಪನ್ ಮಾಡಿ ವೆರಿಫೈ ಮಾಡಿ ಆಥರೈಸ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟ್ಗೆ ಪಾರ್ಷಿಯಲ್ ವಿತ್‌ಡ್ರಾಲ್ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಅದು 1 ತಿಂಗಳಾದ್ರೂ ಆಗಲ್ಲ, 2 ತಿಂಗಳಾದ್ರೂ ಆಗಲ್ಲ. ಸೊ ಹಾಗಾಗಿ ನೀವು ಒಂದು ವೇಳೆ ಏನಾದ್ರೂ ಇನಿಷಿಯೇಟ್ ಮಾಡಿ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂತಂದ್ರೆ ನೀವು ಒಮ್ಮೆ ಅವ್ರನ್ನ ಭೇಟಿ ಮಾಡಿ, ಸರ್ ನಾವು ಈ ಥರ ಇನಿಷಿಯೇಟ್ ಮಾಡಿದ್ದೀವಿ, ವೆರಿಫೈ ಮಾಡಿ ಆಥರೈಸ್ ಮಾಡಿಕೊಡಿ ಸರ್ ಅಂತ ಕೇಳಿ. ಒಂದು ವೇಳೆ ಅವರು ಮಾಡಿಕೊಟ್ರೆ ಓಕೆ, ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದಕ್ಕೊಂದು ಪರಿಹಾರ ಇದೆ ನೋಡಿ. ಇಲ್ಲಿ ಗ್ರೀವೆನ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗ್ ಗ್ರೀವೆನ್ಸ್ ರಿಕ್ವೆಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಓಕೆ ಕೊಡಿ. ಕೊಟ್ಟ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕೊಡಿ. ಓಕೆನಾ? ನೆಕ್ಸ್ಟು ಇಲ್ಲಿ ನೀವು ಕಂಪ್ಲೇಂಟ್ನ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿ ಸಬ್ಸ್ಕ್ರೈಬರು ಮತ್ತೆ ನಿಮ್ಮ ಒಂದು ಪ್ಲಾನ್ ನಂಬರು ಮತ್ತೆ ಅಕ್ನಾಲಜ್ಮೆಂಟ್ ನಂಬರು ಅಲ್ಲಿ ಸಿಗುತ್ತೆ ನೋಡಿ. ಇನಿಷಿಯೇಟ್ ಮಾಡಿರ್ತಾರಲ್ಲ ಅಲ್ಲಿರ್ತದೆ ಆ ಫಾರ್ಮಲ್ಲಿ. ಮತ್ತೆ ಮೇಲ್ ID ಹಾಕಿ, ಮತ್ತೆ ಗ್ರೀವೆನ್ಸ್ ಟೈಪ್ ಅಂತ ಇರ್ತದೆ ನೋಡಿ, ಎನ್ಕ್ವೈರಿನೋ ಅಥವಾ ಗ್ರೀವೆನ್ಸ್ ಅಂತ ಕೇಳ್ತಿದೆ ನೋಡಿ. ಅದು ನೀವು ಗ್ರೀವೆನ್ಸ್ ಅಂತ ಹಾಕಿ ಸೆಲೆಕ್ಟ್ ಮಾಡಿ. ಇಲ್ಲಿ ಒಂದಷ್ಟು ಆಪ್ಷನ್ ಬರ್ತವೆ. ಎಂತ ವಿತ್‌ಡ್ರಾ ಸಂಬಂಧಪಟ್ಟಂತನೋ ಅಥವಾ ಬೇರೆ ಏನೋ ಪ್ಲಾನ್ ರಿಲೇಟೆಡ್ ನೀವು ವಿತ್‌ಡ್ರಾ ಸಂಬಂಧಪಟ್ಟಂತ ಇರೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡಿ. ಮತ್ತೆ ನೀವು ಈ ಒಂದು ದೂರನ್ನ ಯಾರ ವಿರುದ್ಧ ರೈಸ್ ಮಾಡ್ತಿದ್ರಿ ಅನ್ನೋದು ಕೇಳ್ತಾನೆ. ಗ್ರೀವೆನ್ಸ್ ರೈಸ್ಡ್ ಅಗೇನ್ಸ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಟೈರ್ 1 ವಿತ್‌ಡ್ರಾ ಅಮೌಂಟ್ ನಾಟ್ ರಿಸೀವ್ಡ್ ಅಂತ ಇದನ್ನ ಓಕೆ ಮಾಡಿ. ಮಾಡಿದ ನಂತರ ನೋಡಿ ಇಲ್ಲಿ ಬರುತ್ತೆ ನೋಡಿ, ಗ್ರೀವೆನ್ಸ್ ಆಫ್ ಸಬ್ಸ್ಕ್ರೈಬರ್ ಅಗೇನ್ಸ್ಟ್ CRE, ಗ್ರೀವೆನ್ಸ್ ಆಫ್ ಸಬ್ಸ್ಕ್ರೈಬರ್ ಅಗೇನ್ಸ್ಟ್ PAO ಅಂತಿದೆ ನೋಡಿ. PAO ಅಂತಂದ್ರೆ ಇದನ್ನೇ ಟ್ರೆಜರಿ ಅಂತ ಹೇಳಿದ್ವಲ್ಲ ನಾವು, ತಾಲೂಕಲ್ಲಿ ಇರ್ತಕ್ಕಂಥ ಸಬ್ ಟ್ರೆಜರಿ ಅಂತ ಹೇಳ್ತೀವಲ್ಲ, ಅವರ ಒಂದು ವಿರುದ್ಧವಾಗಿ, ಅಂದ್ರೆ ನಾವು ಇನ್ನೂ ಇನಿಷಿಯೇಟ್ ಮಾಡಿದ್ದೀವಿ ಆದ್ರೆ ಅವ್ರು ಇನ್ನೂ ನಮ್ಗೆ ವೆರಿಫೈ ಮಾಡಿ ಆಥರೈಸ್ ಮಾಡಿಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಬರೆಯುವಂಥದ್ದು. ಇಲ್ಲಿ ನೋಡಿ, ಅದು ಸಂಬಂಧಪಟ್ಟಂತೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಬರೀರಿ ನೀವು. ಏನಾದರೂ ನಾವು ಇಷ್ಟು ದಿನ ಆಯ್ತು ಇನಿಷಿಯೇಟ್ ಮಾಡಿ, ಇಂಥ ಡೇಟಲ್ಲಿ ಮಾಡಿದ್ದೀವಿ, ಇನ್ನೂ ಕೂಡ ನಮ್ಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅನ್ನುವಂಥ ಏನೋ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ಬರೆದು ಇಲ್ಲಿ ಒಂದು ಆಪ್ಷನ್ ಬರ್ತದೆ, ಅಗೇನ್ಸ್ಟ್ ಅಂತಿದೆ ನೋಡಿ. ಇಲ್ಲಿ ಗ್ರೀವೆನ್ಸ್ ರೈಸ್ಡ್ ಅಗೇನ್ಸ್ಟ್ ಅಂತದಲ್ಲ, ಇಲ್ಲಿ ಸೆಲೆಕ್ಟ್ ಮೇಲೆ ಓದಿದ್ರೆ ನೋಡಿ, ಒಂದು ಮಂಡ್ಯ, ಇನ್ನೊಬ್ರು ಬಿಜಾಪುರ, ಅಂದ್ರೆ ಫಸ್ಟ್ ಅವ್ರು ವರ್ಕ್ ಮಾಡಿದ್ರಲ್ಲ ಅದಕ್ಕೆ ತೋರಿಸ್ತಿದೆ.
ಈಗ ಇಲ್ಲಿ ಮದ್ದೂರು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀವಿ ನಾವು, ಅಥವಾ ನಿಮ್ದು ಯಾವ ತಾಲೂಕು ಇರ್ತದೋ ಅದು ಒಂದು ಟ್ರೆಜರಿ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಅಟ್ಯಾಚ್ಮೆಂಟ್ ಅಂತ ಇದ್ದಿಲ್ಲ, ಇದ್ರ ಮೇಲೆ ಓಕೆ ಕೊಟ್ರೆ ಒಂದು ಚೂಸ್ ಫೈಲ್ ಅಂತ ಬರ್ತದೆ ಆಪ್ಷನ್. ಇಲ್ಲಿ ನಿಮ್ದು ಅಕ್ನಾಲಜ್ಮೆಂಟ್ ಇತ್ತು ನೋಡಿ, ಅಕ್ನಾಲಜ್ಮೆಂಟ್ ಅನ್ನ ಒಂದು JPG ಗೆ ಕನ್ವರ್ಟ್ ಮಾಡ್ಕೊಳ್ಳಿ. JPG ಒಂದು ಸ್ಕ್ರೀನ್ ಶಾಟ್ ತಗೊಂಡ್ರೆ JPG ಆಗುತ್ತೆ ಅದು. ಆ ಒಂದು ಡಾಕ್ಯುಮೆಂಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಡಿ. ಇದು CRA ಹೋಯ್ತದೆ. CRA ಅಂತಂದ್ರೆ ಸೆಂಟ್ರಲೈಸ್ಡ್ ರೆಕಾರ್ಡ್ ಏಜೆನ್ಸಿ ಅಂತ ಹೇಳ್ತೀವಲ್ಲ ನಾವು, ಅಲ್ಲಿಗೆ ಹೋಗುತ್ತೆ. ಅವರು ಈ ಟ್ರೆಜರಿ ಅವರಿಗೆ ಮೇಲ್ ಮಾಡ್ತಾರೆ, ಈ ರೀತಿ ಸಬ್ಸ್ಕ್ರೈಬರ್ ಒಬ್ಬರು ದೂರನ್ನ ದಾಖಲಿಸಿದ್ದಾರೆ, ನೀವು ಇನ್ನೂ ಅವ್ರದ್ದು ವೆರಿಫೈ ಮಾಡಿ ಆಥರೈಸ್ ಮಾಡಿಲ್ಲ, ಅವ್ರ ಅಮೌಂಟನ್ನು ನೀವು ವೆರಿಫೈ ಆಥರೈಸ್ ಮಾಡಿ ಅಮೌಂಟ್ನ ಕ್ರೆಡಿಟ್ ಮಾಡಿಕೊಡಿ ಅವರಿಗೆ ಅನ್ನುವಂಥದ್ದನ್ನು ಅವ್ರ ಮೇಲ್ ಕಳಿಸಿದಾಗ ಇವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಅದು ನಿಮ್ಮ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ. ಸೊ ಒಂದು ವೇಳೆ ನೀವೇನಾದ್ರೂ ಈಗಾಗಲೇ ಇನಿಷಿಯೇಟ್ ಮಾಡಿದ್ದು ನಿಮ್ಗೇನಾದ್ರೂ ಅಮೌಂಟ್ ಇನ್ನೂ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂತ ಅನ್ನೋದಾದ್ರೆ 2 ಕೆಲಸ ಮಾಡಿ. ಒಂದು, ನೇರವಾಗಿ ಟ್ರೆಜರಿಗೆ ಹೋಗಿ ಅವರಿಗೆ ನೇರವಾಗಿ ಹೇಳಿ, ಯಾಕಂದ್ರೆ ನೀವು ಹಾರ್ಡ್ ಕಾಪಿಯನ್ನು ಬೇಕಾಗಿಲ್ಲ ಅಲ್ಲಿಗೆ, ಯಾಕಂತಂದ್ರೆ ಇಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿರೋದ್ರಿಂದ ಅವರು ವೆರಿಫೈ ಮಾಡಿ ಆಥರೈಸ್ ಮಾಡಿಕೊಟ್ರೆ ಸಾಕು. ಅವ್ರಿಗೆ ಹೇಳಿ, ಮತ್ತು ಅವ್ರೇನೋ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಗ್ರೀವೆನ್ಸಲ್ಲಿ ಹೋಗಿ ನಿಮ್ಮ ಒಂದು ದೂರನ್ನು ದಾಖಲಿಸಿ ನೀವು ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು.